ಸರ್ಕಾರದಲ್ಲಿ ನಿಲ್ಲುತ್ತಿಲ್ಲ ಸಂಪುಟ ವಿಸ್ತರಣೆಯ ಸರ್ಕಸ್. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಮಹತ್ವದ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಜೊತೆ ನಾಯಕರು ಸಭೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರ ಪಟ್ಟಿಯ ಬಗ್ಗೆ ಸಮಗ್ರ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಪಟ್ಟಿಯನ್ನು ನೋಡಿ ಕೆಲವರು ಶಾಕ್ ಕೂಡ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ದೊಂದು ಪಟ್ಟಿ, ಸಿದ್ದರಾಮಯ್ಯ ಅವರದೊಂದು ಪಟ್ಟಿ, ಹೈಕಮಾಂಡ್ದೊಂದು ಪಟ್ಟಿ, ಬಿ.ಕೆ. ಹರಿಪ್ರಸಾದ್ ಅವರದೊಂದು ಪಟ್ಟಿ. ಆ ಪಟ್ಟಿಯಲ್ಲಿ ಅನೇಕ ಹೆಸರುಗಳಿದ್ದಾವೆ. ಅದೆಲ್ಲವನ್ನ ಸೇರಿಸಿ ಕ್ರೋಢೀಕರಿಸಿ 20 ಜನ ಅಥವಾ 18 ಜನರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳಿ ವರಿಷ್ಠರು ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸ ಹೆಸರುಗಳನ್ನು ಸೇರಿಸ್ಕೊಡ್ರಪ್ಪ, ನೀವು ಕಳಿಸಿದ್ದು ಮಾತ್ರ ಅಲ್ಲ, ಇಂತಿಂಥ ಹೆಸರುಗಳು ಬಿಟ್ಟು ಬಂದಿದ್ದೀರಿ, ನೀವು ಆ ಹೆಸರುಗಳನ್ನು ಸೇರಿಸಿಕೊಳ್ಳಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅಭಿಪ್ರಾಯ ಪಡೆದುಕೊಂಡು ಪಟ್ಟಿಯನ್ನು ಅಂತಿಮಗೊಳಿಸಲಾಗುತ್ತೆ. ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರೇ ಆಗಿದ್ದಾರೆ. ಕರ್ನಾಟಕದ ರಾಜಕೀಯ ಹಿಡಿತವನ್ನು ಬಲ್ಲವರಾಗಿದ್ದಾರೆ. ಯಾರಿಗೆ ಸಚಿವ ಸ್ಥಾನಕ್ಕೆ ಅವಕಾಶ ಕೊಟ್ಟರೆ, ಸಚಿವ ಸಂಪುಟದಲ್ಲಿ ಯಾರಿಗೆ ಅವಕಾಶ ಕೊಟ್ಟರೆ ಸರ್ಕಾರದ ವರ್ಚಸ್ಸು ಹೆಚ್ಚುತ್ತೆ ಅಂತ ಅವರಿಗೆ ಗೊತ್ತಿದೆ. ಅಂಥವರನ್ನೇ ಅಳೆದು ತೂಗಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆ ಅದೃಷ್ಟವಂತರು ಯಾರಾಗ್ತಾರೆ ನೋಡಬೇಕಾಗಿದೆ. ಕಳೆದ 3-3.5 ವರ್ಷಗಳ ಕಾಲ ಒಂದು ರೀತಿ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ರು. ಇವತ್ತು ನಾಳೆ ನಾಡಿದ್ದು ಯಾವಾಗ ನಮಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೋ ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ರು. ಆದರೆ ಇದೀಗ ಮುಖ್ಯಮಂತ್ರಿಗಳೇ ಬದಲಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗಬೇಕು ಎನ್ನುವ ಹೆಬ್ಬಯಕೆಯನ್ನು ಹೊಂದಿದ್ದಾರೆ. ಲಾಬಿಯ ಸಮಯ ಇದು, ತೀವ್ರಗೊಂಡ ಲಾಬಿಯ ಸಮಯ ಇದು. ಈ ಲಾಬಿ ತೀವ್ರ ಮಟ್ಟಕ್ಕೆ ಹೋಗಿದೆ. ಅದು ಫಲ ಕೊಡುವ ಹಂತ ಈಗ ಅಂತ ಕಾಣಿಸುತ್ತೆ. ಯಾರ ಲಾಬಿ ಫಲ ಕೊಡುತ್ತೆ, ಯಾರಿಗೆ ವರ್ಕೌಟ್ ಆಗಲ್ಲ ನೋಡಬೇಕಾಗಿದೆ. ಒಂದೊಂದು ಜಿಲ್ಲೆಯಲ್ಲಿ ಯಾರಿಗೆ ಕೊಡಬೇಕು ಎನ್ನುವ ಲೆಕ್ಕಾಚಾರಗಳಿದ್ದಾವೆ. ಆ ಜಿಲ್ಲೆಯಲ್ಲಿ ಕೊಟ್ಟರೆ ರಾಜಕೀಯ ಹಿಡಿತ ಹೇಗಿರುತ್ತೆ ಎನ್ನುವ ಲೆಕ್ಕಾಚಾರಗಳಿದ್ದಾವೆ. ಆ ಎಲ್ಲದರ ಹೊರತಾಗಿ ಈ ಪಟ್ಟಿಯಲ್ಲಿ ಯಾರನ್ನು ಅಂತಿಮಗೊಳಿಸಲಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಅನೇಕ ಲಾಬಿಗಳು ನಡೆದು ಹೋಗಿದ್ದಾವೆ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಅಳೆದು ತೂಗಿ ನೋಡ್ತಾ ಇದೆ. ಪಕ್ಷದ ವರ್ಚಸ್ಸು, ಮುಂದಿನ 2028ರ ಚುನಾವಣೆ, ಜೊತೆಗೆ ಆಡಳಿತಾತ್ಮಕವಾಗಿಯೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ತರಬೇಕು, ಅಂಥವರನ್ನೇ ಗುರಿಯಾಗಿಸಿಕೊಳ್ತಾ ಇದೆ. ಹಾಗಾದರೆ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರ ಪಟ್ಟಿಯೇ ಅಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ? ದಶರಥ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ವರಿಷ್ಠ ನಾಯಕರು ಮಾತುಕತೆಯನ್ನು ನಡೆಸಿದ್ರು. ಆದರೆ ತುರ್ತು ಮಗನ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಹಾಗಾಗಿ ಅವತ್ತು ನಡೆದಂತಹ ಸಭೆಯಲ್ಲಿ ಅವರು ಭಾಗಿಯಾಗಿರಲಿಲ್ಲ. ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯ ನಾಯಕರಿಂದ ಸಿಎಂ ಕಡೆಯಿಂದ ಒಂದು ಪಟ್ಟಿ, ಹಾಗೆ ಹರಿಪ್ರಸಾದ್ ಅವರಿಂದ ಒಂದು ಪಟ್ಟಿ, ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಆದರೆ ಖರ್ಗೆ ಅವರು ಅವತ್ತು ಸಭೆಯಲ್ಲಿ ಇಲ್ಲದ ಕಾರಣ ಯಾವುದೇ ನಿರ್ಧಾರವನ್ನು ಅವತ್ತು ತೆಗೆದುಕೊಂಡಿಲ್ಲ. ಕಾರಣ ಖರ್ಗೆ ಅವರು ಬಂದ ನಂತರ ನಾವು ಅದರ ಬಗ್ಗೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಏನಾದರೂ ಅನುಮಾನಗಳು, ಗೊಂದಲಗಳು ಎದ್ದಿದ್ದೇ ಆದರೆ ಮತ್ತೊಮ್ಮೆ ನಿಮ್ಮನ್ನು ದೆಹಲಿಗೆ ಕರೆಸಿಕೊಂಡು ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನು ನಾವು ತೆಗೆದುಕೊಳ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಹೇಳಿ ಕಳಿಸಿದ್ರು. ಹಾಗಾಗಿ ರಾಜ್ಯ ನಾಯಕರು ಅವತ್ತು ಸಭೆಯನ್ನು ಮುಗಿಸಿ ಎಲ್ಲರೂ ಕೂಡ ಈಗ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಇವತ್ತು ಖರ್ಗೆ ಅವರು ಬೆಂಗಳೂರಿನಿಂದ ಬೆಳಗ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಹಾಗೆ ಕೇರಳಕ್ಕೆ ವಾಪಸ್ಸಾಗಿದ್ದಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಕೂಡ ಇವತ್ತು ರಾತ್ರಿ ದೆಹಲಿಗೆ ವಾಪಸ್ಸಾಗ್ತಾ ಇದ್ದಾರೆ. ಅಲ್ಲಿ ಖರ್ಗೆ ಅವರ ನಿವಾಸದಲ್ಲಿ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಹಾಗೆ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಈ ರಾಜ್ಯ ನಾಯಕರು ಕೊಟ್ಟಿರುವಂತಹ ಪಟ್ಟಿ ಏನಿದೆ ಆ ಪಟ್ಟಿಯನ್ನು ಮುಂದಿಟ್ಟುಕೊಂಡು ಮತ್ತೆ ಇವರಿಂದ ಸಂಗ್ರಹಿಸಿರುವಂತಹ ಅಭಿಪ್ರಾಯಗಳನ್ನು ಆಧರಿಸಿ ಖರ್ಗೆ ಅವರ ಮುಂದೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ
ಖರ್ಗೆ ಅವರ ಅಭಿಪ್ರಾಯಗಳನ್ನು ಆಧರಿಸಿ ಅಂತಿಮವಾಗಿ ಎರಡನೇ ಪಟ್ಟಿಯನ್ನು ಫೈನಲ್ ಮಾಡುವಂಥ ಸಾಧ್ಯತೆಗಳಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ದೇ ಆದರೆ ಅಂದರೆ ಇವತ್ತು ಏನಾದರೂ ಒಂದು ವೇಳೆ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ನಿರ್ಧಾರಕ್ಕೆ ಬಂದಿದ್ದೇ ಆದರೆ ವರಿಷ್ಠ ನಾಯಕರು ಸೊ ಆ ಒಂದು ಪಟ್ಟಿಯನ್ನು ಸೋಮವಾರದ ಒಳಗಡೆ ಅಧಿಕೃತವಾಗಿ ರಿಲೀಸ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.